Hello everyone. Exercise number 9.1 question number 1 ಏನು ಕೊಟ್ಟಿದ್ದಾರೆ ನೋಡಿ. ಫೈಂಡ್ ದ ಏರಿಯಾ ಆಫ್ ದ ಫಾಲೋಯಿಂಗ್ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಹೈಟ್ ಕೊಟ್ಟಿದ್ದಾರೆ, ಬೇಸ್ ಕೊಟ್ಟಿದ್ದಾರೆ, ನಾವು ಏರಿಯಾ ಫೌಂಡ್ ಔಟ್ ಮಾಡಬೇಕು. ಓಕೆ, ಏರಿಯಾ ಇಸ್ ಈಕ್ವಲ್ಸ್ ಟು ಏನು ಫಾರ್ಮುಲಾ? ಬೇಸ್ ಇಂಟು ಹೈಟ್. ಓಕೆ, ಇಲ್ಲಿ ಬೇಸ್ ಏನಿದೆ 7 ಸೆಂಟಿಮೀಟರ್ ಇದೆ, ಹೈಟ್ ಏನಿದೆ 4 ಸೆಂಟಿಮೀಟರ್ ಇದೆ. ಸೊ ಏರಿಯಾ ಇಸ್ ಈಕ್ವಲ್ಸ್ 7 ಇಂಟು 4 ಈಸ್ 28 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಈಗ ನಂಬರ್ 2. ಹಲೋ ನೋಡಿ, ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ? ಏರಿಯಾ ಈಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ, ಹೈಟ್ 3 ಸೆಂಟಿಮೀಟರ್ ಇದೆ. So 5 3 is 15 centimeter square is the answer, area. Okay, ಈಗ ಥರ್ಡ್ ಒನ್. ನೋಡಿ ಏನು ಕೊಟ್ಟಿದ್ದಾರೆ? ಏರಿಯಾ ಈಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟಿದೆ? 2.5 ಇದೆ, ಹೈಟ್ ಎಷ್ಟಿದೆ? 3.5 ಇದೆ. ಸೊ ಮಲ್ಟಿಪ್ಲೈ ಮಾಡಬೇಕು. 2.5 ಇಂಟು 3.5 ನೋಡಿ, 5 5 is 25, 2 ಕ್ಯಾರಿ, 5 2 is 10 plus 2 12 plus 3 5 is 15, 1 ಕ್ಯಾರಿ, 3 2 is 6, 1 plus 1 7. ಆ್ಯಡ್ ಮಾಡಿ 7 plus 1 8. ಇಲ್ಲಿ ಇಲ್ಲಿ 1 ಡಿಜಿಟ್ ಆದಮೇಲೆ ಇದೆ, ಇಲ್ಲಿ 1 ಡಿಜಿಟ್ ಆದಮೇಲೆ ಸರ್. ಸೊ ನಾವು 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಓಕೆ, ಏರಿಯಾ ಇಸ್ ಈಕ್ವಲ್ಸ್ ಟು 8.75 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್. ಇಲ್ಲಿ ಏರಿಯಾ ಇಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟು ಇದೆ? 5 ಸೆಂಟಿಮೀಟರ್ ಇದೆ. ಇಲ್ಲಿ ಇದು ಬೇಸು. ಓಕೆ, ಹೈಟ್ ಎಷ್ಟು ಕೊಟ್ಟಿದ್ದಾರೆ? 4.8 ಸೆಂಟಿಮೀಟರ್. ಇಲ್ಲಿ ಇದು ಹೈಟ್ ಆಗುತ್ತೆ. ಓಕೆ, 4.8. ಈಗ ಮಲ್ಟಿಪ್ಲೈ ಮಾಡಬೇಕು. 4.8 ಇಂಟು 5 ಮಾಡೋಣ. ಓಕೆ, 5 8 is 40, 4 ಕ್ಯಾರಿ 0 ಹಿಯರ್, 5 4 is 20 ಪ್ಲಸ್ 4 24. 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ. ಸೊ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಟರೆ ನಮಗೆ ಇಲ್ಲಿ 24 ಈಸ್ ದ ಆನ್ಸರ್. 24 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ದ ಆನ್ಸರ್. ಓಕೆ, ಏರಿಯಾ ಇಸ್ ನೋಡಿ ಏನು ಕೊಟ್ಟಿದ್ದಾರೆ? ಏರಿಯಾ ಇಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್. ಬೇಸ್ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ, ಹೈಟ್ 4.4 ಸೆಂಟಿಮೀಟರ್ ಇದೆ. ಸೊ 4.4 ಇಂಟು 2 ಮಾಡಬೇಕು. 2 4 is 8, 2 4 is 8. 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇರೋದ್ರಿಂದ ನಾವು ಕೂಡ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡೋಣ. 8.8 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ದ ಆನ್ಸರ್. ಓಕೆ, ಏರಿಯಾ ಇಸ್ ಈಕ್ವಲ್ಸ್ ಟು 8.8 ಸೆಂಟಿಮೀಟರ್ಸ್. ಈಗ ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ 2, ಫೈಂಡ್ ದ ಏರಿಯಾ ಆಫ್ ದ ಈಚ್ ಆಫ್ ದ ಫಾಲೋಯಿಂಗ್ ಟ್ರಯಾಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ,